ಇದು ದಾವಣಗೆರೆಯಲ್ಲಿ ನಡೆದಂತಹ ಪಂಚಶೃಂಗ ಸಮ್ಮೇಳನ ಅದ್ಧೂರಿಯಾಗಿ ನಡೆಯಿತು. ಪ್ರಮುಖವಾಗಿ ಸಮಾವೇಶದಲ್ಲಿ ಮಾತನಾಡಿರುವಂತಹ ಶ್ರೀಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತೋ ಆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾ ಪ್ರಮುಖವಾಗಿ ವಿಜೇಂದ್ರ, ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನ ಶ್ರೀಗಳು ಹಾಡಿ ಹೊಗಳಿದ್ದಾರೆ. ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರಕ್ಕೆ ಅನುಮತಿ ಇಲ್ಲ ಅಂತ ಪರೋಕ್ಷವಾಗಿ ಶ್ರೀಗಳು ಕಿಡಿಕಾರಿದ್ದಾರೆ. ಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಆಗ್ತಾ ಇದೆ. ಸಮುದಾಯಕ್ಕಾಗಿ ವೀರಶೈವ ಮುಖಂಡರು ರಾಜಕೀಯವಾಗಿ ಒಂದಾಗಬೇಕು ಅಂತ ಪಂಚಮಠಾಧೀಶರು ಹೇಳಿದ್ದಾರೆ. ಇನ್ನು ರಂಭಾಪುರಿ ಶ್ರೀಗಳು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ. ಇದೇ ಸಂದರ್ಭದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿದ್ರು, ಅವರಿಗೆ ಕಿರುಕುಳ ಕೊಟ್ಟು ಅಧಿಕಾರದಿಂದ ಕೆಳಗಿಳಿಸಿದ್ರು. ಆದರೂ ಅವರಿಗೆ ಸಮುದಾಯದ ಮೇಲೆ ವಿಶೇಷ ಕಾಳಜಿ ಇದೆ. ಅಧಿಕಾರ ಕಳೆದುಕೊಂಡು ಅವರ ಮಗ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ. ಮುಂದಿನ ದಿನಗಳನ್ನ ಅವರಿಗೆ ಒಳ್ಳೆ ಭವಿಷ್ಯ ಸಿಗಲಿ ಅಂತ ಶ್ರೀಗಳು ಆಶೀರ್ವಾದ ಮಾಡಿದ್ರು. ಅವರಿಗೆ ಆಡಳಿತವನ್ನು ಮಾಡಲಿಕ್ಕೆ ವರಿಷ್ಠರು ಕೊಡಲಿಲ್ಲ. ಅದರಿಂದ ಇಡೀ ಸಮಾಜಕ್ಕೆ ಆಘಾತ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಒಂದು ದಿನವೂ ಕೂಡ ನೆಮ್ಮದಿಯಿಂದ ಇಡಲಿಕ್ಕೆ ಬಿಡಲಿಲ್ಲ. ಎಷ್ಟು ಕಿರುಕುಳ ಕೊಟ್ರಂದ್ರೆ ಸಾಕಪ್ಪ ಸಾಕು ಈ ಜಾಗ ಅನ್ನುವಷ್ಟರ ಮಟ್ಟಿಗೆ ಅವರು ನೋವನ್ನು ಅನುಭವಿಸಿದರು. ಬಹುಶಃ ನೋವಿನ ಫಲವಾಗಿಯೇ ಇವತ್ತು ಅವರು ಎಲ್ಲೇ ಪಾಲ್ಗೊಳ್ಳಿ ಹೆಚ್ಚು ಮಾತಾಡೋದಿಲ್ಲ. ಬಹಳ ಮೌನವಾಗಿ ಹೇಳಬೇಕಾದಂಥ 4 ಮಾತುಗಳನ್ನು ಅವರು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಆದರೆ ಭವಿಷ್ಯತ್ತಿನ ಆಶಾ ಜ್ಯೋತಿಯಾಗಿರುವಂಥ BY ವಿಜಯೇಂದ್ರ ಅವರು ಇವತ್ತು ಅದೇ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಎಲ್ಲ ಸಮುದಾಯಗಳ ಜನರನ್ನು ಸಂಘಟಿಸಿಕೊಂಡು ಉತ್ತಮವಾದಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಮುಂದೊಂದು ದಿನ ರಾಜಕೀಯ ಕ್ಷೇತ್ರದಲ್ಲಿ ಅವರ ಜೀವನ ಉಜ್ವಲ ಆಗುವುದರಲ್ಲಿ ಯಾವುದೇ ಅನುಮಾನ. ವೀರಶೈವ ಮತ್ತು ಲಿಂಗಾಯತ ಅಂತ ನಾವು ಗಪ್ಪಾಗಿ ಕೂಡ್ತಿದ್ದೇವೆ, ಅದರಲ್ಲಿ ಭಾಗವಹಿಸಿದ್ದಿಲ್ಲ. ಯಾಕೆ ಈ ಜಾತಿ ಮತ ಪಂಥಗಳನ್ನು ನಿಶ್ಚಯ ಮಾಡುವುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ. ಇದು ತನ್ನ ಲೆಕ್ಕದಲ್ಲಿರಬೇಕು. ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ, ನೀವು ಸ್ಪಷ್ಟಪಡಿಸಬಹುದು. ಅದಕ್ಕೆ ಇವರು ನಾವು ಕಳಿಸಬೇಕಾದ್ರೆ 2017 ಅಕ್ಟೋಬರ್ 20ರಂದು ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೆವು. ಏನು ಲೆಟರ್ ಕೊಟ್ಟೆವಪ್ಪ ಅಂದ್ರೆ, ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವ ಲಿಂಗ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ. ಆ ಪಂಚಪೀಠಾಧೀಶ್ವರರಿಂದ ಈಗ ಶ್ರೀ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥವ ಪ್ರಧಾನವಾಗಿದೆ. ಈ ಗ್ರಂಥದ ಮಾಧ್ಯಮದಿಂದ 12ನೇ ಶತಮಾನ ಕಾಣತಕ್ಕದ್ದು ಶಾಸ್ತ್ರೀಯ ದೃಷ್ಟಿಯಿಂದಾಗಲಿ ಇದು ಲಿಂಗಾಯತ. ಆಯತ ಅಂದ್ರೆ ಬರೋದು, ಲಿಂಗ ಅಂದ್ರೆ ಏನಪ್ಪ, ಲೀಯತೆ ಕಮ್ಯತೆ ಯತ್ತ ತದ್ಲಿಂಗಂ, ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ ಆಗ್ತಾ ಇದೆ. ಲಿಂಗ ಮಧ್ಯೆ ಜಗತ್ಸರ್ವಂ ಎಂಬ ಉಕ್ತಿಗೆ ಅನ್ವಯ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು 17ರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ. ಈಗ ವರ್ತಮಾನ ಸಮಯದಲ್ಲಿ ನೀವು ಏನು ಬರೆಸಬೇಕು, ಎಲ್ಲಿ ಬರೆಸಬೇಕು ಎಲ್ಲೂ ಹೇಳಿಲ್ಲ. ಸಾಕಷ್ಟು ಚರ್ಚೆ ಆಯಿತು. ಆ ಕಾಲಂನಲ್ಲಿ ಯಾರು ಹೇಳಿಲ್ಲ, ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ. ಇವತ್ತು ಅದು ಅವಶ್ಯಕತೆ ಇದೆ, ಆ ಫಾರ್ಮ್ ಅವಶ್ಯಕತೆ ಇದೆ. ಆ ಫಾರ್ಮ್ ಇಲ್ಲದೆ ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ.